ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ಕೂಡ ಹೀಗೆ ಒಂದು ಫೇಮಸ್ ಸ್ಟಾಕ್ ಇದೆಯಾ? ಕಂಪನಿಯ ರೆವೆನ್ಯೂ, ಪ್ರಾಫಿಟ್, ಬಿಸಿನೆಸ್ ಎಲ್ಲ ಗ್ರೋ ಆಗಿದ್ರೂ ಕೂಡ ಸ್ಟಾಕ್ ಮಾತ್ರ ಕಳೆದ 4-5 ವರ್ಷಗಳಿಂದ ಅಲ್ಲೇ ಇದೆಯಾ? ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಸಲ ಮಾಡೋ ಕಾಮನ್ ಮಿಸ್ಟೇಕ್ ಇದು. ಒಂದು ಒಳ್ಳೆ ಫೇಮಸ್ ಕಂಪನಿನ ಸಕ್ಸಸ್ ಎಲ್ಲರಿಗೂ ಆಬ್ವಿಯಸ್ ಆದ್ಮೇಲೆ ಬೈ ಮಾಡೋದು. ಅಂದ್ರೆ ಪಾರ್ಟಿ ಆಲ್ಮೋಸ್ಟ್ ಮುಗಿದ್ಮೇಲೆ ಎಂಟ್ರಿ ಕೊಡೋದು. ಅಷ್ಟರಲ್ಲಿ ಫ್ಯೂಚರ್ ಗ್ರೋತ್‌ನ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಲ್ಲಿ ಆಲ್ರೆಡಿ ಪ್ರೈಸ್ ಇನ್ ಮಾಡಿರುತ್ತೆ. ಬಿಸ್ನೆಸ್ ಗ್ರೋ ಆಗತ್ತೆ, ಆದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಗ್ರೋ ಆಗಲ್ಲ. ಪಿಇ ಡಿರೇಟ್ ಆಗುತ್ತೆ, ಸ್ಟಾಕ್ ಅಲ್ಲೇ ಸ್ಟಕ್ ಆಗುತ್ತೆ. ಇವತ್ತು 5 ಪಾಪ್ಯುಲರ್ ಕಂಪನೀಸ್ನ ಅನಲೈಸ್ ಮಾಡೋಣ. ಮುಂಚೆ ಏನ್ ಸರಿ ಇತ್ತು, ನಂತರ ಏನ್ ಚೇಂಜ್ ಆಯ್ತು, ಮತ್ತೆ ಸ್ಟಾಕ್ ಯಾಕೆ ಸೈಡ್ ವೇಸ್ ಆಯ್ತು ಅಂತ ನೋಡೋಣ. ಮೊದಲಿಗೆ ಏಷ್ಯನ್ ಪೇಂಟ್ಸ್ ಇಂದ ಶುರು ಮಾಡೋಣ. ಪ್ರತಿ ಇಂಡಿಯನ್ ಹೌಸ್ ಹೋಲ್ಡ್ಗೂ ಪರಿಚಯ ಇರೋ ಹೆಸರಿದು. ಆದ್ರೂ ಕಳೆದ 5 ವರ್ಷಗಳಿಂದ ಇನ್ವೆಸ್ಟರ್ಸ್ಗೆ ನೆಗೆಟಿವ್ ರಿಟರ್ನ್ಸ್ನೇ ಕೊಟ್ಟಿದೆ. ಏಷ್ಯನ್ ಪೇಂಟ್ ಸ್ಟೋರಿನಲ್ಲಿ ಮೇನ್ಲಿ 2 ಕ್ವೆಶ್ಚನ್ಸ್ಗೆ ಆನ್ಸರ್ ಹುಡುಕ್ಬೇಕು. ಫಸ್ಟ್, ಸ್ಟಾಕ್ ನಿಯರ್ಲಿ 100x ಪಿಇಗೆ ಹೋದ್ಮೇಲೆ ಯಾಕೆ ಕಂಪ್ಲೀಟ್ ಆಗಿ ಫ್ರೀಸ್ ಆಯ್ತು? ಎರಡನೇದು, ಬಿರ್ಲಾ ಓಪಸ್ನ ಎಂಟ್ರಿ ಏಷ್ಯನ್ ಪೇಂಟ್ಸ್ನ ಸ್ಟ್ರಾಂಗೆಸ್ಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ? ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ, ಏಷ್ಯನ್ ಪೇಂಟ್ಸ್ ಏನು ಸಡನ್ ಆಗಿ ಬ್ಯಾಡ್ ಕಂಪನಿ ಆಗಲಿಲ್ಲ. 2003 ಇಂದ 2012 ವರೆಗೆ ಸ್ಟಾಕ್ ನಿಯರ್ಲಿ 12x ಗ್ರೋ ಆಯಿತು. ಸೇಲ್ಸ್ 21% CAGR ನಲ್ಲಿ ಗ್ರೋ ಆಯಿತು. ರೆವೆನ್ಯೂ 1730 ಕ್ರೋರ್ ಇಂದ ಡೈರೆಕ್ಟ್ ಆಗಿ 9632 ಕ್ರೋರ್ಗೆ ಹೋಯಿತು. 2012 ಇಂದ 2021 ವರೆಗೂ ಆಲ್ಮೋಸ್ಟ್ ಇದೇ ಸ್ಟೋರಿ ರಿಪೀಟ್ ಆಯಿತು. ಈ ಪೀರಿಯಡ್ನಲ್ಲಿ ಸ್ಟಾಕ್ 15x ಗ್ರೋ ಆಯಿತು. ಆಪರೇಟಿಂಗ್ ಮಾರ್ಜಿನ್ಸ್ 17% ಇಂದ 24%ಗೆ ಜಂಪ್ ಆಯಿತು. ಈ ಪರ್ಫಾರ್ಮೆನ್ಸ್ನಿಂದ FY 2003 ಅಲ್ಲಿ 15x ಇದ್ದ ಪಿಇ FY 21 ಹೊತ್ತಿಗೆ ಗ್ರಾಜುವಲಿ 97xಗೆ ಹೋಯಿತು. ಆದ್ರೆ ಸ್ಟಾಕ್ 97x ಪಿಇ ಹೋದ್ಮೇಲೆ ಆಗಿದ್ ಮಾತ್ರ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದ್ರೆ 100x ಪಿಇ ಅಂದ್ರೆ ಮಾರ್ಕೆಟ್ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡುತ್ತೆ. 2022 ನಂತರ ಆ ಪರ್ಫೆಕ್ಷನ್ ಕಾಣಿಸ್ಲೇ ಇಲ್ಲ. FY 22-23 ಅಲ್ಲಿ ಇನ್ಫ್ಲೇಷನ್ ಇಂದ ಮಾರ್ಜಿನ್ಸ್ 24% ಇಂದ 17%ಗೆ ಬಿತ್ತು. FY 24 ಹೊತ್ತಿಗೆ ಸೇಲ್ಸ್ ಗ್ರೋತ್ ಕೇವಲ 2.9%ಗೆ ಇಳಿತು. ಅದರ ನಂತರ ಗ್ರೋತ್ ನೆಗೆಟಿವ್ ಆಯಿತು. ಇದರ ಜೊತೆಗೆ ಬಿರ್ಲಾ ಓಪಸ್ ಎಂಟ್ರಿ ಆಯಿತು. 10,000 ಕ್ರೋರ್ ಕ್ಯಾಪಿಟಲ್ ಮತ್ತು ಇಂಡಸ್ಟ್ರಿಗೆ 40% ಅಡಿಷನಲ್ ಕೆಪಾಸಿಟಿ ಜೊತೆ. ಕಾಂಪಿಟೇಷನ್ನ ಇಂಪ್ಯಾಕ್ಟ್ ನಂಬರ್ಸ್ನಲ್ಲೂ ಕ್ಲಿಯರ್ ಆಗಿ ಕಾಣಿಸ್ತು. ಏಷ್ಯನ್ ಪೇಂಟ್ಸ್ನ ರಿಸೀವಬಲ್ ಡೇಸ್ 30 ಇಂದ 40 ಡೇಸ್ಗಿಂತ ಹೆಚ್ಚಾಯಿತು. ಅಂದ್ರೆ ಡೀಲರ್ಸ್ ಇಂದ ಕ್ಯಾಶ್ ಕಲೆಕ್ಟ್ ಮಾಡೋಕ್ಕೆ ಕಂಪನಿಗೆ ಈಗ ಹೆಚ್ಚು ಟೈಮ್ ಬೇಕಾಗ್ತಿದೆ. ರಿಸಲ್ಟ್ ಏನು? ಸೇಲ್ಸ್ ಗ್ರೋತ್ ಕಡಿಮೆ ಆಯಿತು, ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬಂತು. ವ್ಯಾಲ್ಯೂಯೇಷನ್ 97x ಪಿಇ ಇಂದ ಅಪ್ರಾಕ್ಸಿಮೇಟ್ಲಿ 50xಗೆ ಡಿರೇಟ್ ಆಯಿತು. ಸ್ಟಾಕ್ ಇಯರ್ಸ್ ಗಟ್ಲೆ ಅಲ್ಲೇ ಸ್ಟಕ್ ಆಯಿತು. ಸ್ಟಾಕ್ ನಂಬರ್ 2, ITC. ಏಷ್ಯನ್ ಪೇಂಟ್ಸ್ನಲ್ಲಿ ಹೈ ಎಕ್ಸ್ಪೆಕ್ಟೇಷನ್ಸ್ ವ್ಯಾಲ್ಯೂಯೇಷನ್ನ ಹೇಗೆ ಸ್ಕ್ವೀಸ್ ಮಾಡಿದ್ವು ಅಂತ ನೋಡಿದ್ವಿ. ಈಗ ITC ಸ್ಟೋರಿಗೆ ಬರೋಣ. ಇದು ಇನ್ನೂ ಇಂಟ್ರೆಸ್ಟಿಂಗ್. ITCನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅದರ ಸಿಗರೆಟ್ ಬಿಸ್ನೆಸ್. ಆದರೆ ಅದೇ ಬಿಸ್ನೆಸ್ ಸ್ಟಾಕ್ ವ್ಯಾಲ್ಯೂಯೇಷನ್ಗೆ ಬಿಗ್ಗೆಸ್ಟ್ ಲಿಮಿಟೇಷನ್ ಆಯಿತು. ಈ ಸ್ಟೋರಿ 2 ಸ್ಟೆಪ್ಸ್ನಲ್ಲಿ ನಡೀತು. ಫಸ್ಟ್ ಸ್ಟೆಪ್ ಏನಂದ್ರೆ, ಸಿಗರೆಟ್ ಬಿಸ್ನೆಸ್ನ ಕ್ಯಾಶ್ ITCನ ಸ್ಟ್ರೆಂತ್ ಆಗಿತ್ತು. ಆದರೆ ಅದೇ ಕ್ಯಾಶ್ ಕಾಂಗ್ಲೊಮರೇಟ್ ಡಿಸ್ಕೌಂಟ್ ಬರೋಕ್ಕೂ ಕಾರಣ ಆಯಿತು. ಎರಡನೇ ಸ್ಟೆಪ್, ಹೋಟೆಲ್ಸ್ ಡಿಮರ್ಜರ್ ನಂತರ ವ್ಯಾಲ್ಯೂ ಅನ್ಲಾಕಿಂಗ್ ಸ್ಟಾರ್ಟ್ ಆಯಿತು. ಆದರೂ ಮುಂದಿನ ಗೇಮ್ FMCG ಗ್ರೋತ್ ಮತ್ತು ಸಿಗರೆಟ್ ಟ್ಯಾಕ್ಸಸ್ ಮಧ್ಯೆ ಇದೆ. ಇದು ಹೇಗಾಯಿತು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. 2002 ಇಂದ 2017 ವರೆಗೆ ITC ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಸ್ಟಾಕ್ ಅಪ್ರಾಕ್ಸಿಮೇಟ್ಲಿ 25% CAGR ರಿಟರ್ನ್ಸ್ ಡೆಲಿವರ್ ಮಾಡಿತ್ತು. ಇದಕ್ಕೆ ಮುಖ್ಯ ಕಾರಣ ಸಿಗರೆಟ್ ಬಿಸ್ನೆಸ್. ಇದು ಟೋಟಲ್ ರೆವೆನ್ಯೂನಲ್ಲಿ ಅಪ್ರಾಕ್ಸಿಮೇಟ್ಲಿ 45% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸಿಗರೆಟ್ಸ್ ಇಂದ ಥೌಸಂಡ್ಸ್ ಆಫ್ ಕ್ರೋರ್ಸ್ ಕ್ಯಾಶ್ ಫ್ಲೋ ಬರ್ತಿತ್ತು. ಅದೇ ಕ್ಯಾಶ್ ಯೂಸ್ ಮಾಡಿ ITC FMCG, ಹೋಟೆಲ್ಸ್, ಪೇಪರ್ ಬೋರ್ಡ್ಸ್ ಮತ್ತು ಆಗ್ರಿ ತರ ಬೇರೆ ಬೇರೆ ಬಿಸ್ನೆಸಸ್ನ ಬಿಲ್ಡ್ ಮಾಡ್ತು. ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಿಲ್ಲೇ. ಸಿಗರೆಟ್ ಬಿಸ್ನೆಸ್ ಲೋ ಕಾಸ್ಟ್ನಲ್ಲಿ ಹೆವಿ ಪ್ರಾಫಿಟ್ಸ್ ಜನರೇಟ್ ಮಾಡುತ್ತೆ. ಆದರೆ ಹೋಟೆಲ್ಸ್ ಅಥವಾ ಪೇಪರ್ ಮಿಲ್ ಸೆಟಪ್ ಮಾಡೋಕ್ಕೆ ಥೌಸಂಡ್ಸ್ ಆಫ್ ಕ್ರೋರ್ಸ್ ಬೇಕು. ಪ್ರಾಫಿಟ್ಸ್ ಬರೋಕ್ಕೂ ತುಂಬ ವರ್ಷಗಳೇ ತಗೊಳುತ್ತೆ. ಇನ್ವೆಸ್ಟರ್ಸ್ಗೆ ಒಂದು ಡೌಟ್ ಬಂತು, ಸಿಗರೆಟ್ಸಿಂದ ಬರೋ ಸೂಪರ್ ಪ್ರಾಫಿಟಬಲ್ ಕ್ಯಾಶ್ ಸ್ಲೋ ರಿಟರ್ನ್ ಬಿಸ್ನೆಸಸ್ನಲ್ಲಿ ಸ್ಟಕ್ ಆಗ್ತಿದೆ ಅಂತ. ಒಂದು ಕಂಪನಿ ಒಳಗೆ ತುಂಬ ಅನ್ರಿಲೇಟೆಡ್ ಬಿಸ್ನೆಸಸ್ ಇದ್ದಾಗ ಮಾರ್ಕೆಟ್ ಅದರ ಓವರಾಲ್ ವ್ಯಾಲ್ಯೂನ ಕಡಿಮೆ ಮಾಡುತ್ತೆ. ಇದನ್ನೇ ಕಾಂಗ್ಲೊಮರೇಟ್ ಡಿಸ್ಕೌಂಟ್ ಅಂತ ಕರೆಯೋದು. ಈ ಡಿಸ್ಕೌಂಟ್ ಇಂದ ಬಿಸ್ನೆಸ್ ಗ್ರೋ ಆಗ್ತಿದ್ರೂ ಕೂಡ ಸ್ಟಾಕ್ ಪ್ರೈಸ್ ಮಾತ್ರ ಅಲ್ಲೇ ನಿಂತಿತ್ತು. ಈ ಪ್ರಾಬ್ಲಮ್ ಪೀಕ್ಗೆ ಹೋದಾಗ ಸ್ಟೆಪ್ 2 ಬಂತು. ಈ ಡಿಸ್ಕೌಂಟ್ನ ರಿಡ್ಯೂಸ್ ಮಾಡೋಕ್ಕೆ 2025ನಲ್ಲಿ ITC ಒಂದು ದೊಡ್ಡ ಡಿಸಿಷನ್ ತಗೊಳ್ತು. ITC ಹೋಟೆಲ್ಸ್ನ ಡಿಮರ್ಜರ್.
ಹೋಟೆಲ್ಸ್ ಬಿಸ್ನೆಸ್ ಸೆಪರೇಟ್ ಆಯಿತು. ಶೇರ್ ಹೋಲ್ಡರ್ಸ್ಗೆ ಡೈರೆಕ್ಟ್ 60% ಓನರ್ಶಿಪ್ ಸಿಕ್ತು. ITC 40% ರಿಟೇನ್ ಮಾಡ್ತು. ಮೋಸ್ಟ್ ಕ್ಯಾಪಿಟಲ್ ಕನ್ಸ್ಯೂಮಿಂಗ್ ಹೋಟೆಲ್ ಬಿಸ್ನೆಸ್ ಸೆಪರೇಟ್ ಆಗಿದೆ. ಈಗ ಸ್ಟಾಕ್ನ ಟ್ರೂ ವ್ಯಾಲ್ಯೂ ಫೈನಲಿ ಅನ್ಲಾಕ್ ಆಗ್ಬೋದು ಅಂತ ಇನ್ವೆಸ್ಟರ್ಸ್ ಥಿಂಕ್ ಮಾಡಿದ್ರು. ಆದರೆ ಸ್ಟೋರಿ ಇಲ್ಲಿಗೆ ಮುಗಿಲಿಲ್ಲ. ಹೋಟೆಲ್ ಸೆಪರೇಟ್ ಆದಮೇಲೆ ಮಾರ್ಕೆಟ್ನ ಅಟೆನ್ಷನ್ ITCಯ FMCG ಬಿಸ್ನೆಸ್ ಕಡೆ ಶಿಫ್ಟ್ ಆಯಿತು. ಮೇನ್ ಕ್ವೆಶ್ಚನ್ ಇದು, FMCG ಬಿಸ್ನೆಸ್ ITCನ ಮತ್ತೆ ಹೈ ಗ್ರೋತ್ ಸ್ಟಾಕ್ ಆಗಿ ಮಾಡಬಹುದಾ? FMCG ಸೈಡಿಂದ ಪಾಸಿಟಿವ್ ಸಿಗ್ನಲ್ಸ್ ಬಂತು. FY26ನಲ್ಲಿ ರೆವೆನ್ಯೂ ಅಪ್ರಾಕ್ಸಿಮೇಟ್ಲಿ 10% ಗ್ರೋ ಆಯಿತು. Q4 ಗ್ರೋತ್ 15% ಇತ್ತು ಮತ್ತು Q4 ಎಬಿಟಾ ಮಾರ್ಜಿನ್ 11%ಗೆ ತಲುಪ್ತು. ಆದರೆ ಇನ್ನೊಂದು ಕಡೆ ಸಿಗರೆಟ್ ಬಿಸ್ನೆಸ್ ಮೇಲೆ ಗವರ್ಮೆಂಟ್ ಟ್ಯಾಕ್ಸ್ನ ರಿಸ್ಕ್ ಮತ್ತೆ ವಾಪಸ್ ಬಂತು. 2026ನಲ್ಲಿ ಸಿಗರೆಟ್ ಟ್ಯಾಕ್ಸೇಷನ್ ಸ್ಟ್ರಕ್ಚರ್ನಲ್ಲಿ ಶಾರ್ಪ್ ಚೇಂಜಸ್ ಬಂದವು. ಇದರಿಂದ ವಾಲ್ಯೂಮ್ ಗ್ರೋತ್ ಮತ್ತು ಫ್ಯೂಚರ್ ಪ್ರಾಫಿಟ್ಸ್ ಬಗ್ಗೆ ಅನ್ಸರ್ಟೆಂಟಿ ಮತ್ತೆ ಇನ್ಕ್ರೀಸ್ ಆಯಿತು. ITC ಸ್ಟೋರಿನ ಸಿಂಪಲ್ ಆಗಿ ಚೇನ್ ರಿಯಾಕ್ಷನ್ ತರ ನೋಡ್ಬೋದು. ಸಿಗರೆಟ್ಸ್ ಇಂದ ಬಂದ ಕ್ಯಾಶ್ ಬೇರೆ ಬಿಸ್ನೆಸಸ್ನ ಬಿಲ್ಡ್ ಮಾಡ್ತು. ಅದೇ ಕಾಂಗ್ಲೋಮರೇಟ್ ಡಿಸ್ಕೌಂಟ್ಗೆ ಕಾರಣ ಆಯಿತು. ಆ ಡಿಸ್ಕೌಂಟ್ನ ರಿಮೂವ್ ಮಾಡೋಕ್ಕೆ ಹೋಟೆಲ್ಸ್ನ ಡಿಮರ್ಜರ್ ಮಾಡಲಾಯಿತು. ಈಗ ಎಂಟೈರ್ ಗೇಮ್ FMCG ಗ್ರೋತ್ ಮೇಲೆ ನಿಂತಿದೆ. ನೀವು ITC ಹೋಲ್ಡ್ ಮಾಡಿದ್ರೆ ಮುಂದಕ್ಕೆ ಮೇನ್ಲಿ ಒಂದೇ ವಿಷಯ ಟ್ರ್ಯಾಕ್ ಮಾಡಿ. ಸಿಗರೆಟ್ ಟ್ಯಾಕ್ಸಸ್ನ ಪ್ರೆಷರ್ ಅಬ್ಸಾರ್ಬ್ ಮಾಡೋಷ್ಟು ಫಾಸ್ಟ್ ಆಗಿ FMCG ಬಿಸ್ನೆಸ್ ಗ್ರೋ ಆಗ್ಬೋದಾ? FMCG ಒಳ್ಳೆ ಗ್ರೋತ್ ಡೆಲಿವರ್ ಮಾಡಿದ್ರೆ ಸ್ಟಾಕ್ ಮತ್ತೆ ರೀರೇಟ್ ಆಗ್ಬೋದು. ಇಲ್ಲ ಅಂದ್ರೆ ಕ್ಯಾಶ್ ಫ್ಲೋಸ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ITC ಲೋವರ್ ಮಲ್ಟಿಪಲ್ ಸ್ಟಾಕ್ ಆಗೇ ಉಳಿಬೋದು. ITCನಲ್ಲಿ ಕ್ಯಾಶ್ ಇಂಜಿನ್ನೇ ವ್ಯಾಲ್ಯೂಯೇಷನ್ಗೆ ಬ್ರೇಕ್ ಆಯಿತು. ನಮ್ಮ ಮೂರನೇ ಕಂಪನಿನಲ್ಲಿ ಬಿಸ್ನೆಸ್ ಬ್ರೇಕ್ ಆಗಲಿಲ್ಲ, ಆದರೆ ಒಂದು ಮೆಗಾ ಮರ್ಜರ್ ಅದರ ಓಲ್ಡ್ ಎಕನಾಮಿಕ್ಸ್ನೇ ಚೇಂಜ್ ಮಾಡ್ತು. ಹೇಗೆ ಅಂತ ನೋಡೋಣ. ಸ್ಟಾಕ್ ನಂಬರ್ 3 HDFC ಬ್ಯಾಂಕ್. ಒಂದು ಮೆಗಾ ಮರ್ಜರ್ HDFC ಬ್ಯಾಂಕ್ನ ಓಲ್ಡ್ ಎಕನಾಮಿಕ್ಸ್ನೇ ಚೇಂಜ್ ಮಾಡ್ತು. ಸ್ಟಾಕ್ ಕಳೆದ 5 ವರ್ಷಗಳಿಂದ ಸೈಡ್ ವೇಸ್ ಇದೆ. ಸೊ ಒಂದು ಕ್ವೆಶ್ಚನ್, ಸೆಲ್ ಮಾಡ್ಲಾ ಹೋಲ್ಡ್ ಮಾಡ್ಲಾ? ಈ ಸ್ಟೋರಿ 2 ಸ್ಟೆಪ್ಸ್ನಲ್ಲಿ ನಡೀತು. ಫಸ್ಟ್, ಮ್ಯಾಸಿವ್ ಮರ್ಜರ್ ಇಂದ HDFC ಬ್ಯಾಂಕ್ನ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಮತ್ತು ಮಾರ್ಜಿನ್ಸ್ ಟೆಂಪರರಿ ಆಗಿ ಡಿಸ್ಟರ್ಬ್ ಆಯಿತು. ಸೆಕೆಂಡ್, ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ರಿಪೇರ್ ಸ್ಟಾರ್ಟ್ ಮಾಡ್ತು. ಆದರೆ ಮಾರ್ಜಿನ್ಸ್ ಮತ್ತು ವ್ಯಾಲ್ಯೂಯೇಷನ್ ಓಲ್ಡ್ ಲೆವೆಲ್ಸ್ಗೆ ಬರೋಕ್ಕೆ ಟೈಮ್ ತಗೊಳ್ತಿದೆ. ಇದು ಹೇಗಾಯಿತು ಅಂತ ನೋಡೋಣ. 2021ವರೆಗೆ HDFC ಬ್ಯಾಂಕ್ ಮಾರ್ಕೆಟ್ನ ಫೇವ್ರೆಟ್ ಪ್ರೈವೇಟ್ ಬ್ಯಾಂಕ್. ನಂಬರ್ಸ್ ಬೋರಿಂಗ್ ಆಗಿದ್ರು ಕನ್ಸಿಸ್ಟೆನ್ಸಿ ಸೂಪರ್. ಗ್ರೋತ್ 15 to 20%. ಈಸಿ ಲೋ ಕಾಸ್ಟ್ ಡೆಪಾಸಿಟ್ಸ್, ಬ್ಯಾಡ್ ಲೋನ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಸಿಂಪಲ್ ಫಾರ್ಮ್ಯುಲಾ, ಸ್ಟೆಡಿ ಗ್ರೋತ್ ಪ್ಲಸ್ ಚೀಪ್ ಡೆಪಾಸಿಟ್ಸ್ ಈಕ್ವಲ್ಸ್ ಕನ್ಸಿಸ್ಟೆಂಟ್ ಕಂಪೌಂಡಿಂಗ್. ಅದಕ್ಕೆ ಸ್ಟಾಕ್ 4.1x ಪ್ರೈಸ್ ಟು ಟ್ಯಾಂಜಿಬಲ್ ಬುಕ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆದರೆ ಇಲ್ಲಿ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಯಿತು, ದ ಮೆಗಾ ಮರ್ಜರ್. HDFC ಲಿಮಿಟೆಡ್ ಮತ್ತು HDFC ಬ್ಯಾಂಕ್ ಮರ್ಜ್ ಆದವು. ಲಾಜಿಕ್ ಸಿಂಪಲ್, HDFC ಲಿಮಿಟೆಡ್ನ ಹ್ಯೂಜ್ ಹೌಸಿಂಗ್ ಲೋನ್ ಬುಕ್ನ ಬ್ಯಾಂಕ್ನ ಕಸ್ಟಮರ್ ಬೇಸ್ ಜೊತೆ ಕಂಬೈನ್ ಮಾಡೋದು. ಮರ್ಜರ್ ಆದಮೇಲೆ ಬ್ಯಾಂಕ್ ಮ್ಯಾಸಿವ್ ಲೋನ್ ಬುಕ್ ಅಬ್ಸಾರ್ಬ್ ಮಾಡ್ತು. ಆದರೆ ಚೀಪ್ ಡೆಪಾಸಿಟ್ಸ್ ಅದೇ ಸ್ಪೀಡ್ನಲ್ಲಿ ಬರಲಿಲ್ಲ. ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ 110%ಗೆ ಹೋಯಿತು. ಅಂದರೆ ಡೆಪಾಸಿಟ್ಸ್ಗಿಂತ ಹೆಚ್ಚು ಲೋನ್ಸ್ ಕೊಡೋದೇನೋ ಈಸಿ, ಚೀಪ್ ಡೆಪಾಸಿಟ್ಸ್ನ ತರೋದು ಕಷ್ಟದ ವಿಷಯ. ರಿಸಲ್ಟ್ ಏನಾಯಿತು? ಪ್ರಾಫಿಟ್ ಮಾರ್ಜಿನ್ಸ್ 4.1% ಇಂದ 3.4%ಗೆ, ವ್ಯಾಲ್ಯೂಯೇಷನ್ 4.1x ಬುಕ್ ವ್ಯಾಲ್ಯೂ ಇಂದ 2xಗೆ ಬಿತ್ತು. ಬ್ಯಾಂಕ್ ಸೈಜ್ ಏನೋ ಗ್ರೋ ಆಯಿತು, ಬಟ್ ಪರ್ಫಾರ್ಮೆನ್ಸ್ ವೀಕ್ ಆಯಿತು. ಈ ಡಿಸ್ರಪ್ಷನ್ ನಂತರ ಸ್ಟೆಪ್ 2 ಸ್ಟಾರ್ಟ್ ಆಯಿತು, ದ ಬ್ಯಾಲೆನ್ಸ್ ಶೀಟ್ ರಿಪೇರ್. ಮ್ಯಾನೇಜ್ಮೆಂಟ್ ಲೋನ್ ಗ್ರೋತ್ನ ಸ್ವಲ್ಪ ಸ್ಲೋ ಮಾಡಿ ಡೆಪಾಸಿಟ್ಸ್ನ ಅಗ್ರೆಸಿವ್ಲಿ ಕಲೆಕ್ಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತು. ಆ ರಿಪೇರ್ ಪ್ರಾಸೆಸ್ನ ರಿಸಲ್ಟ್ಸ್ ಈಗ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ 110% ಇಂದ 96%ಗೆ ಇಳಿದಿದೆ. ಡೆಪಾಸಿಟ್ ಗ್ರೋತ್ ಈಗ ಲೋನ್ ಗ್ರೋತ್ಗಿಂತ ಫಾಸ್ಟ್ ಆಗಿದೆ. ಅಸೆಟ್ ಕ್ವಾಲಿಟಿ ಇನ್ನೂ ಸಾಲಿಡ್ ಇದೆ, ಆದರೆ ರಿಪೇರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಪ್ರಾಫಿಟ್ ಮಾರ್ಜಿನ್ಸ್ 3.2x%ನಲ್ಲಿದೆ. ಇದು ಪ್ರೀವಿಯಸ್ ಲೆವೆಲ್ಸ್ಗಿಂತ ಕಡಿಮೆ. HDFC ಬ್ಯಾಂಕ್ ಬ್ಯಾಡ್ ಬ್ಯಾಂಕ್ ಆಗಲಿಲ್ಲ, ಮೆಗಾ ಮರ್ಜರ್ನ ಡೈಜೆಸ್ಟ್ ಮಾಡ್ತಿತ್ತು ಅಷ್ಟೇ. ಸ್ಟಾಕ್ ನಂಬರ್ 4 ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್. ಒಂದು ಮೂವಿಯ ಅಡ್ವಾನ್ಸ್ ಟಿಕೆಟ್ಗೆ 10 ಪಟ್ಟು ಹೆಚ್ಚು ಪೇ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಥಿಯೇಟರ್ಗೆ ಹೋದ್ಮೇಲೆ ಮೂವಿ ಶೂಟಿಂಗ್ ಇನ್ನೂ ನಡೀತಾನೆ ಇದೆ ಅಂತ ಗೊತ್ತಾದರೆ ಹೇಗಿರುತ್ತೆ? ನಮ್ಮ 4ನೇ ಕಂಪನಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನಲ್ಲಿ ಆಗಿದ್ದು ಆಲ್ಮೋಸ್ಟ್ ಇದೆ. ಇದು ಓಲ್ಡ್ ಸ್ಲೋ ಕಾಂಪೌಂಡರ್ನ ಸ್ಟೋರಿ ಅಲ್ಲ. ಆಗಸ್ಟ್ 2023 ಸ್ಟಾಕ್ ಅಪ್ರಾಕ್ಸಿಮೇಟ್ಲಿ 262 ರುಪೀಸ್ಗೆ ಲಿಸ್ಟ್ ಆಯಿತು. ರಿಲಯನ್ಸ್ ಬ್ರ್ಯಾಂಡ್ ಇತ್ತು, ಬ್ಲ್ಯಾಕ್ ರಾಕ್ ಪಾರ್ಟ್ನರ್ಶಿಪ್ ಕೂಡ ಇತ್ತು. ಆದರೂ ಇವತ್ತಿಗೂ ಸ್ಟಾಕ್ ಆಲ್ಮೋಸ್ಟ್ ಅದೇ ಝೋನ್ನಲ್ಲಿ ಸ್ಟಕ್ ಆಗಿದೆ. ಎಲ್ಲ ಸರಿ ಇದ್ದಂತೆ ಕಂಡ್ರೂ ಸ್ಟಾಕ್ ಯಾಕೆ ಮುಂದೆ ಹೋಗಲಿಲ್ಲ? ಇದೇ ಮೇನ್ ಕ್ವೆಶ್ಚನ್. ಸಿಂಪಲ್ ಆನ್ಸರ್ ಏನಂದರೆ, ಕಂಪನಿಯ ಆಕ್ಚುಯಲ್ ಬಿಸ್ನೆಸ್ ಮತ್ತು ಅರ್ನಿಂಗ್ಸ್ ಬರೋ ಮುಂಚೆನೇ ಮಾರ್ಕೆಟ್ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ನ ವ್ಯಾಲ್ಯೂಯೇಷನಲ್ಲಿ ಪ್ರೈಸ್ ಇನ್ ಮಾಡಿಬಿಟ್ಟಿತ್ತು. ಇದು ಹೇಗಾಯಿತು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ.
ಕಂಪನಿ ಆಗಸ್ಟ್ 2023 ಅಲ್ಲಿ ಲಿಸ್ಟ್ ಆದಾಗ ಡಿಸ್ಕವರ್ಡ್ ಪ್ರೈಸ್ ₹262 ಇತ್ತು. ಅಂದ್ರೆ ಮಾರ್ಕೆಟ್ ಕ್ಯಾಪ್ ಅಪ್ರಾಕ್ಸಿಮೇಟ್ಲಿ 1.7 ಲ್ಯಾಕ್ ಕ್ರೋರ್. ಆದರೆ ಗ್ರೌಂಡ್ ರಿಯಾಲಿಟಿ ಏನಿತ್ತು? ಮಾರ್ಚ್ 2024 ವರೆಗೆ ಅವರ ಮೇನ್ ಲೆಂಡಿಂಗ್ AUM ಕೇವಲ 173 ಕ್ರೋರ್ ಇತ್ತು. ಮಾರ್ಕೆಟ್ ಮೆಚ್ಯೂರ್ ಬಿಸ್ನೆಸ್ನ ಪ್ರೈಸ್ ಮಾಡ್ತಿರ್ಲಿಲ್ಲ. ರಿಲಯನ್ಸ್ನ ಡಿಸ್ಟ್ರಿಬ್ಯೂಷನ್, ಕಂಪನಿ ಹತ್ರ ಇದ್ದ ಹ್ಯೂಜ್ ಕ್ಯಾಪಿಟಲ್ ಮತ್ತು ಬ್ಲ್ಯಾಕ್ ರಾಕ್ ಜೊತೆ ಬಿಲ್ಡ್ ಆಗ್ತಿದ್ದ ಆಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಫ್ಯೂಚರ್ ಪೊಟೆನ್ಷಿಯಲ್ನ ಪ್ರೈಸ್ ಮಾಡ್ತಿತ್ತು. ವ್ಯಾಲ್ಯೂಯೇಷನ್ ಮೊದಲೇ ಬಂದಿತ್ತು, ಅರ್ನಿಂಗ್ಸ್ ಮಾತ್ರ ಇನ್ನೂ ಬರಬೇಕಿತ್ತು. FY25 ಅಲ್ಲಿ ಕಂಪನಿ ಹತ್ರ 1.23 ಲ್ಯಾಕ್ ಕ್ರೋರ್ ಕ್ಯಾಪಿಟಲ್ ಇತ್ತು. ಆದರೆ ಕೋರ್ ಬಿಸ್ನೆಸ್ ಆಪರೇಷನ್ಸ್ ಇಂದ ಬಂದ ಇನ್ಕಮ್ ಕೇವಲ 349 ಕ್ರೋರ್. ಕ್ಯಾಪಿಟಲ್ ತುಂಬಾ ಇತ್ತು, ಆಪರೇಟಿಂಗ್ ರಿಟರ್ನ್ಸ್ ಮಾತ್ರ ತುಂಬಾ ಲೋ ಇದ್ವು. ಅದಕ್ಕೆ ROE ಲೋ ಸಿಂಗಲ್ ಡಿಜಿಟ್ಸ್ ನಲ್ಲಿ ಸ್ಟಕ್ ಆಯಿತು. ಈಗ ಇಲ್ಲಿ 3 ಮೇಜರ್ ಚೇಂಜಸ್ ನಡೆದಿವೆ. ಫಸ್ಟ್, ಲೆಂಡಿಂಗ್ ಬಿಸ್ನೆಸ್ ಮ್ಯಾಸಿವ್ ಆಗಿ ಸ್ಕೇಲ್ ಅಪ್ ಆಗಿದೆ. AUM FY24ನ 173 ಕ್ರೋರ್ ಇಂದ FY25 ಅಲ್ಲಿ 10,053 ಕ್ರೋರ್ಗೆ ಜಂಪ್ ಆಯಿತು. FY26 ಹೊತ್ತಿಗೆ 25,700 ಕ್ರೋರ್ನ ಕ್ರಾಸ್ ಮಾಡ್ತು. ಸೆಕೆಂಡ್, ಜಿಯೋ ಬ್ಲ್ಯಾಕ್ ರಾಕ್ AMCನ ಆಕ್ಚುಯಲ್ ಬಿಸ್ನೆಸ್ ಬಿಲ್ಡ್ ಆಗ್ತಿದೆ. ಆಸೆಟ್ ಮ್ಯಾನೇಜ್ಮೆಂಟ್ AUM FY26 ಹೊತ್ತಿಗೆ 15,000 ಪ್ಲಸ್ ಕ್ರೋರ್ಗೆ ತಲುಪ್ತು. ಇದು ಕ್ಯಾಪಿಟಲ್ ಲೈಟ್ ಬಿಸ್ನೆಸ್, ಹಾಗಾಗಿ ಫ್ಯೂಚರ್ನಲ್ಲಿ ROEನ ಬೂಸ್ಟ್ ಮಾಡಬಹುದು. ಥರ್ಡ್, ಪೇಮೆಂಟ್ಸ್ ಮತ್ತು ಇನ್ಶೂರೆನ್ಸ್ ಬಿಸ್ನೆಸ್ ಸ್ಕೇಲ್ ಅಪ್ ಆಗ್ತಿವೆ. ಇದಕ್ಕೆ ಬಿಗ್ಗೆಸ್ಟ್ ಪ್ರೂಫ್ FY26 ಅಲ್ಲಿ ಸಿಕ್ತು. ಕೋರ್ ಬಿಸ್ನೆಸ್ ಆಪರೇಷನ್ಸ್ ಇಂದ ಬರೋ ಇನ್ಕಮ್ 272% ಗ್ರೋ ಆಗಿ 1,390 ಕ್ರೋರ್ಗೆ ತಲುಪ್ತು. ಟೋಟಲ್ ಇನ್ಕಮ್ನಲ್ಲಿ ಕೋರ್ ಆಪರೇಷನ್ಸ್ನ ಶೇರ್ 20% ಇಂದ 54%ಗೆ ಇನ್ಕ್ರೀಸ್ ಆಯಿತು. ಅಂದರೆ ಕಂಪನಿ ಟ್ರೆಜರಿ ಮತ್ತು ಇನ್ವೆಸ್ಟ್ಮೆಂಟ್ ಇನ್ಕಮ್ ಇಂದ ಆಕ್ಚುಯಲ್ ಆಪರೇಟಿಂಗ್ ಇನ್ಕಮ್ ಕಡೆ ಶಿಫ್ಟ್ ಆಗ್ತಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ ಅಥವಾ ಡಿಟೀರಿಯೋರೇಷನ್ ಆಗಲಿಲ್ಲ. ಪಾಯಿಂಟ್ ಇಷ್ಟೇ, 2023 ಅಲ್ಲೇ ಫ್ಯೂಚರ್ ಜಾಯಿಂಟ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರೈಸ್ ಏನ್ ಆಗಿದ್ವು. ಈಗ ನಮ್ಮ ಫಿಫ್ತ್ ಸ್ಟಾಕ್ಗೆ ಬರೋಣ. ಇಲ್ಲಿ ಪ್ರಾಫಿಟ್ಸ್ ತುಂಬಾ ಗ್ರೋ ಆದರೂ ಶೇರ್ ಹೋಲ್ಡರ್ಸ್ ಮಾತ್ರ ತುಂಬಾ ಟೈಮ್ ವೆಯ್ಟ್ ಮಾಡಬೇಕಾಯಿತು. ಯಾಕೆ ಅಂತ ನೋಡೋಣ. ಸ್ಟಾಕ್ ನಂಬರ್ 5, ಬಜಾಜ್ ಫಿನ್ಸರ್ವ್. ಕಂಪನಿಯ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ 4x ಗ್ರೋ ಆಗಿವೆ. ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗಿದೆ. ಆದರೂ ಸ್ಟಾಕ್ ಇನ್ವೆಸ್ಟರ್ಸ್ನ ಡಿಸಪಾಯಿಂಟ್ ಮಾಡಿದೆ. ಹೇಗೆ? ಬಜಾಜ್ ಫಿನ್ಸರ್ವ್ನ ಸ್ಟೋರಿ ಎಕ್ಸಾಕ್ಟ್ಲಿ ಹಾಗೆ ಇದೆ. ಬಜಾಜ್ ಫಿನ್ಸರ್ವ್ ತಾನೇ ಲೆಂಡರ್ ಅಲ್ಲ, ಇದು ಹೋಲ್ಡಿಂಗ್ ಕಂಪನಿ. ಇದರೊಳಗೆ ಬಜಾಜ್ ಫಿನಾನ್ಸ್, ಬಜಾಜ್ ಹೌಸಿಂಗ್ ಫಿನಾನ್ಸ್, ಲೈಫ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್ ಮತ್ತು ಬೇರೆ ಬೇರೆ ಫಿನಾನ್ಷಿಯಲ್ ಬಿಸ್ನೆಸಸ್ ಇವೆ. ಹಾಗಾಗಿ ಬಜಾಜ್ ಫಿನಾನ್ಸ್ನ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಫಿನ್ಸರ್ವ್ ಕೂಡ ಅಷ್ಟೇ ಗ್ರೋ ಆಗುತ್ತೆ ಅಂತ ಇಲ್ಲ. ಹೋಲ್ಡಿಂಗ್ ಕಂಪನಿ ಡಿಸ್ಕೌಂಟ್ ಕೂಡ ಮ್ಯಾಟರ್ ಆಗುತ್ತೆ. 2021 ವರೆಗೆ ಮಾರ್ಕೆಟ್ ಬಜಾಜ್ ಇಕೋಸಿಸ್ಟಮ್ನ ಪ್ರೀಮಿಯಂ ಕಾಂಪೌಂಡರ್ ಅಂತ ನೋಡ್ತಿತ್ತು. ಮೇನ್ ರೀಸನ್ ಬಜಾಜ್ ಫಿನಾನ್ಸ್. EMI ಫಿನಾನ್ಸಿಂಗ್, ಕನ್ಸ್ಯೂಮರ್ ಲೋನ್ಸ್, ಹ್ಯೂಜ್ ಡಿಸ್ಟ್ರಿಬ್ಯೂಷನ್ ಮತ್ತು ಕ್ರಾಸ್ ಸೆಲ್ಲಿಂಗ್ ಇಂದ ಕಂಪನಿ ಫಾಸ್ಟ್ ಆಗಿ ಗ್ರೋ ಆಗ್ತಿತ್ತು. ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ಸಿಂಪಲ್ ಆಗಿತ್ತು, ಹೈ ಗ್ರೋತ್ ಪ್ಲಸ್ ಹೈ ROE ಈಕ್ವಲ್ಸ್ ಪ್ರೀಮಿಯಂ ವ್ಯಾಲ್ಯೂಯೇಷನ್. ಆದರೆ ನಂತರ ಲೆಂಡಿಂಗ್ ಎಕನಾಮಿಕ್ಸ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯಿತು. NBFCsಗೆ ರಾ ಮೆಟೀರಿಯಲ್ ಅಂದರೆ ಮನಿ. ಫಂಡಿಂಗ್ ಕಾಸ್ಟ್ ಇನ್ಕ್ರೀಸ್ ಆದರೆ ಪ್ರಾಫಿಟಬಿಲಿಟಿ ಮೇಲೆ ಪ್ರೆಷರ್ ಬರುತ್ತೆ. FY25 ಹೊತ್ತಿಗೆ ಬಜಾಜ್ ಫಿನಾನ್ಸ್ನ ಆವರೇಜ್ ಕಾಸ್ಟ್ ಆಫ್ ಫಂಡ್ಸ್ ರಫ್ಲಿ 8%ಗೆ ತಲುಪ್ತು. ROE ಕೂಡ ಅರೌಂಡ್ 22% ಇಂದ 19%ಗೆ ಮಾಡ್ರೇಟ್ ಆಯಿತು. ಬಿಸ್ನೆಸ್ ಗ್ರೋ ಆಗ್ತಿತ್ತು, ಆದರೆ ಮಾರ್ಕೆಟ್ನ ಕ್ವೆಶ್ಚನ್ ಚೇಂಜ್ ಆಯಿತು. ಗ್ರೋತ್ ಬರ್ತಿದೆ, ಆದರೆ ಓಲ್ಡ್ ರಿಟರ್ನ್ ರೇಷಿಯೋ ಸಸ್ಟೈನ್ ಆಗುತ್ತಾ? ಅದರ ಜೊತೆಗೆ ರೆಗ್ಯುಲೇಟರಿ ಪ್ರೆಷರ್ ಕೂಡ ಬಂತು. ನವೆಂಬರ್ 2023 ಅಲ್ಲಿ RBI ಕೆಲವು ಅನ್ಸೆಕ್ಯೂರ್ಡ್ ಕನ್ಸ್ಯೂಮರ್ ಲೋನ್ಸ್ನ ರಿಸ್ಕ್ ವೇಟ್ಸ್ನ 100% ಇಂದ 125%ಗೆ ಇನ್ಕ್ರೀಸ್ ಮಾಡ್ತು. ಅಂದರೆ ಅದೇ ಅಮೌಂಟ್ ಲೆಂಡ್ ಮಾಡೋಕ್ಕೆ ಕಂಪ್ಯಾರಿಟಿವ್ಲಿ ಹೆಚ್ಚು ಕ್ಯಾಪಿಟಲ್ ಬೇಕಾಯಿತು. ಅದೇ ಮಂತಲ್ಲಿ ಬಜಾಜ್ ಫಿನಾನ್ಸ್ನ ಇ-ಕಾಮ್ ಮತ್ತು ಇನ್ಸ್ಟಾ EMI ಕಾರ್ಡ್ ಪ್ರಾಡಕ್ಟ್ಸ್ ಮೇಲೆ ಟೆಂಪರರಿ ರೆಸ್ಟ್ರಿಕ್ಷನ್ಸ್ ಹಾಕಲಾಯಿತು. ಅವನ್ನ ಮೇ 2024ನಲ್ಲಿ ರಿಮೂವ್ ಮಾಡಲಾಯಿತು. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಇದು, FY21 ಇಂದ FY25 ವರೆಗೆ ಬಜಾಜ್ ಫಿನಾನ್ಸ್ನ AUM ರಫ್ಲಿ 1.53 ಲ್ಯಾಕ್ ಕ್ರೋರ್ ಇಂದ 4.17 ಲ್ಯಾಕ್ ಕ್ರೋರ್ಗೆ ಹೋಯಿತು. ನೆಟ್ ಪ್ರಾಫಿಟ್ ಕೂಡ 4x ಗ್ರೋ ಆಯಿತು. ಅಂದರೆ ಪ್ರಾಬ್ಲಮ್ ಬಿಸ್ನೆಸ್ ಗ್ರೋತ್ ಅಲ್ಲ, ಪ್ರಾಬ್ಲಮ್ ಎಕ್ಸ್ಪೆಕ್ಟೇಷನ್ಸ್. ಮಾರ್ಕೆಟ್ ಎಕ್ಸೆಪ್ಷನಲ್ ಗ್ರೋತ್ ಜೊತೆ ಎಕ್ಸೆಪ್ಷನಲ್ ROEನ ಕೂಡ ಪ್ರೈಸ್ ಇನ್ ಮಾಡಿತ್ತು. ರಿಟರ್ನ್ ರೇಷಿಯೋಸ್ ನಾರ್ಮಲೈಸ್ ಆದಮೇಲೆ ವ್ಯಾಲ್ಯೂಯೇಷನ್ ಕೂಡ ಅಡ್ಜಸ್ಟ್ ಆಗಬೇಕಾಯಿತು. ಬಾಟಮ್ ಲೈನ್ ಏನಂದ್ರೆ, ಬಜಾಜ್ ಫಿನ್ಸರ್ವ್ನ ಸ್ಟೋರಿ ಬಿಸ್ನೆಸ್ ಸ್ಟಾಗ್ನೇಷನ್ ಬಗ್ಗೆ ಅಲ್ಲ, ಇದು ವ್ಯಾಲ್ಯೂಯೇಷನ್ ಡೈಜೆಸ್ಟ್ ಆಗೋಕ್ಕೆ ತಗೊಂಡ ಟೈಮ್ ಬಗ್ಗೆ. ಈಗ 3 ವಿಷಯಗಳು ಮ್ಯಾಟರ್ ಆಗುತ್ತೆ. ಬಜಾಜ್ ಫಿನಾನ್ಸ್ ಅಪ್ರಾಕ್ಸಿಮೇಟ್ಲಿ 20% ROE ಸಸ್ಟೈನ್ ಮಾಡುತ್ತಾ? ಇನ್ಶೂರೆನ್ಸ್ ಬಿಸ್ನೆಸಸ್ ಪ್ರಾಫಿಟಬ್ಲಿ ಸ್ಕೇಲ್ ಆಗುತ್ತಾ? ಗ್ರೂಪ್ ತನ್ನ ಮಲ್ಟಿಪಲ್ ಬಿಸ್ನೆಸಸ್ನ ವ್ಯಾಲ್ಯೂ ಅನ್ಲಾಕ್ ಮಾಡ್ಬೋದಾ? ಈ 5 ಸ್ಟೋರೀಸ್ನ ಮೇನ್ ಲೆಸನ್ ಇಷ್ಟೇ.
ಗುಡ್ ಕಂಪನಿ ಮತ್ತು ಗುಡ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಎರಡೂ ಒಂದೇ ಅಲ್ಲ. ಬಿಸ್ನೆಸ್ ಗ್ರೋ ಆಗ್ಬೋದು, ಆದರೆ ಆ ಗ್ರೋತ್ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಪ್ರೈಸ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಡಿಸೈಡ್ ಮಾಡುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದರೆ ನಿಮ್ಗೆ ಎಷ್ಟು ವರ್ಷ? 5 ಇಯರ್ಸಾ, 10 ಇಯರ್ಸಾ, ಅಥವಾ ಬಿಸ್ನೆಸ್ ಫಂಡಮೆಂಟಲ್ಸ್ ಇಂಪ್ರೂವ್ ಆಗೋವರೆಗೂನಾ? ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತೆ ನೆನಪಿರ್ಲಿ, ಈ ವಿಡಿಯೋ ಎಜುಕೇಶನಲ್ ಪರ್ಪಸಸ್ಗೆ ಮಾತ್ರ. ಇದು ಯಾವುದೇ ರೀತಿಯ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.